ಸರ್ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಒಬ್ಬ ಅಧಿಕಾರಿ ಮಹಿಳಾ ಅಧಿಕಾರಿ ಜಯಶ್ರೀ ಅನ್ನೋರು ಯೂನಿಫಾರ್ಮಲ್ಲಿ ವಿಡಿಯೋ ಕಾಲ್ ಮಾಡ್ತಾರೆ. ನೋಡಿ, ಅದು ಹಳೆಯ ವಿಚಾರ. ಅದು ಒಂದು ಹಿಂದೆ ಹೋದ ವರ್ಷದಂತ ಹೇಳ್ತಾ ಇದ್ದಾರೆ. ಅವರಾಗಲೇ ಅಲ್ಲಿಂದ ಅವರಿಗೆ ನೋಟಿಸ್ ಕೊಟ್ಟು ಅವರಿಗೆ ವರ್ಗಾವಣೆನೂ ಮಾಡಿದ್ದಾರೆ. ನಾನು ಹೇಳ್ದಂಗೆ ಇದು ಇಟ್ ಈಸ್ ನಾಟ್ ಕರೆಕ್ಟ್. ಯಾರು ರಕ್ಷಕರೇ ಹಿಂಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ನಾವು ವ್ಯವಸ್ಥೆನ ಸುಧಾರಣೆ ಮಾಡೋದು ಹೇಗಾಗ್ತದೆ? ಈಗ ಪ್ರಿಸನ್ಗಳಲ್ಲಿ ಮೊಬೈಲ್ ಹೋಗೋದು, ಇವರಿಗೆಲ್ಲ ಹಿಂಗೆ ಫೇವರ್ಸ್ ಮಾಡೋದು, ಇದೆಲ್ಲ ನಮ್ಮವರೇ ಮಾಡ್ತಾರಲ್ಲ. ಇದ್ರೆ ಹೋಗೋಕ್ಕೆ ಸಾಧ್ಯನಾ ಹೇಳಿ? ವಿತೌಟ್ ದ ನೋಟಿಸ್ ಆಫ್ ಅವರ್ ಆಫೀಸರ್ಸ್ ಏನೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದರಿಂದ ಇದಕ್ಕೆ ನಾನು ಹೇಳಿದಾಗೆ ಒಂದು ಕಂಪ್ಲೀಟ್ ಓವರ್ ಆಲ್ ಬೇಕಾಗಿದೆ. ಸರ್, ಅಧಿಕಾರಿಗೆ ಕೇವಲ ವರ್ಗಾವಣೆ ಮಾತ್ರ ಇಲ್ಲ, ನೋಟಿಸು ಕೊಟ್ಟೆ ಅವರೇನು ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ಆವಾಗಲೇ. ಇಟ್ ಈಸ್ ರಾಂಗ್. ನಾನು ಈಗ ಇಂಥ ಇಲ್ಲ ಇಂಥ ಇಡೀ ಡಿಪಾರ್ಟ್ಮೆಂಟ್ಗೆ ಒಂದು ಕಪ್ಚುಕ್ಕೆ ಅಂತ ಅನ್ಸುತ್ತೆ ಆಬ್ವಿಯಸ್ಲಿ ಸರ್. ಇದು ಇವರೇ ವಿಡಿಯೋ ಕಾಲ್ ಮಾಡಿ ಹಿಂಗೆಲ್ಲ ಮಾಡ್ತಾರೆ ಅಂದರೆ ಸರ್ಕಾರಕ್ಕೂ ಮುಜುಗರ, ನಮಗೂ ಮುಜುಗರ ಅಲ್ಲ. ಏನು ಇಂಥದಕ್ಕೆ ನಾವು ಹೆಂಗೆ ಸಮರ್ಥನೆ ಮಾಡ್ಕೊಳೋದು ಹೇಳಿ ನೀವೇ? ನಾಗೇಂದ್ರ ಅವರ ವಿಚಾರಕ್ಕೆ ಈಗ ವಿಧಾನಸೌಧ ಮುತ್ತಿಗೆ ಹಾಕೋ ಪ್ರಯತ್ನ ಬಿಜೆಪಿ ಮಾಡ್ತಾರೆ ಸರ್. ಸದನ ನಡಿಬೇಕಾದಾಗೆಲ್ಲನೂ ಸೆಕ್ಷನ್ 144 ಇರ್ತದೆ. ನಿಮ್ಮ ಮುಖಾಂತರ ನಾನು ವಿನಂತಿ ಮಾಡ್ತಾ ಇದ್ದೇನೆ ನಮ್ಮ BJP ನಾಯಕರಿಗೆ, ದಯವಿಟ್ಟು ಫ್ರೀಡಮ್ ಪಾರ್ಕ್ನಲ್ಲಿ ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ದೇವೆ, ಅಲ್ಲಿ ನೀವು ಹೋಗಿ ನೀವೇನಾದರೂ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇಲ್ಲಿ ನೀವು ಬಂದರೆ ಸೆಕ್ಷನ್ 144 ಜಾರಿ ಇದೆ, ನಾವು ಕ್ರಮ ತಗೋಬೇಕಾಗ್ತದೆ. ಸದನ ನಡೀತಾ ಇದೆ, ಒಳಗಡೆ ಬನ್ನಿ, ನೋಟಿಸ್ ಕೊಡಿ, ಚರ್ಚೆ ಮಾಡಿ. ಈಗಾಗಲೇ ಸ್ಟೇಟ್ಮೆಂಟು ಕೊಟ್ಟಿದ್ದೀವಿ, ಅದ್ರ ಬಗ್ಗೆ ಪುನಃ ಚರ್ಚೆ ಮಾಡಬೇಕು ಅಂದ್ರೂ ಕೂಡ ತಯಾರಿದ್ದೇವೆ ಅಂತ ಹೇಳಿದ್ದೇವೆ. ಇನ್ನೇನು ಬೇಕಂತ ಇವರಿಗೆ? ಚರ್ಚೆ ಮಾಡೋಕ್ಕೆ ರೆಡಿ ಇಲ್ಲ. ಸುಮ್ಮನೆ ದಿನ ಮೀಡಿಯಾನಲ್ಲಿ ಬಂದು ಒಂದು ಹೊಸ ಕಥೆಗಳು ಹೇಳ್ಕೊಂಡಿದ್ರೆ. ಈಗ ಒಂದು ವಾರ ಆಗ್ತಾ ಬಂತು ಸರ್, ಒಂದು ಕಾಗದ ಕೊಟ್ಟಿದ್ದಾರಾ ನಿಮ್ಮ ಮುಂದೆ? ಸದನದಲ್ಲಂತೂ ಇಟ್ಟಿಲ್ಲ. ತಮ್ಮ ಮುಂದೆ ಏನೋ ಕೊಟ್ಟಿದ್ದಾರಾ? ಇದು ಸುಮ್ಮನೆ ಹಿಟ್ ಆ್ಯಂಡ್ ರನ್ ಆಗೋದು ಬೇಡ. ಈಗ CBI ಪ್ರಾಸಿಕ್ಯೂಷನಿಗೆ ಕೇಳಿದ್ದಾರೆ ಅಂತ ಮಾಹಿತಿ ಇದೆ. ಕೊಟ್ಟರೆ ಮಿಸ್ಟರ್ ನಾಗೇಂದ್ರ ವಿಲ್ ಡೀಲ್ ವಿತ್ ಇಟ್ ಇನ್ ದ ಕೋರ್ಟ್. CBI ಚಾರ್ಜ್ ಶೀಟ್ ನಾನು ಓದಿಲ್ಲ, ನೀವು ಓದಿಲ್ಲ, ಗವರ್ನರ್ ಹತ್ರನೂ ಇಲ್ಲ. ಯಾವ ಆಧಾರದ ಮೇಲೆ ರಾಜೀನಾಮೆ ಕೊಡಿಸೋದು? ಏನೇ ಇದ್ರೂ ನಿಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಚರ್ಚೆ ಮಾಡಿ. ಸದನ ನಡೀತಾ ಇದೆ, ಜ್ವಲಂತ ಸಮಸ್ಯೆಗಳಿವೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೀವು ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಹೀಗೆ ಮಾಡಿದ್ರೆ ಜನರು ನೋಡ್ತಾ ಇದ್ದಾರೆ. ಹಿಂದೆನೂ ಪಾಠ ಕಲಿಸಿದ್ದಾರೆ, ಮುಂದಿನ ಚುನಾವಣೆನಲ್ಲೂ ಪಾಠ ಕಲಿಸ್ತಾರೆ.